ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಕ್ರೌನ್ ಶೇಪ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಇದು. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು, 0.75 mm ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಫಸ್ಟು ದಾರ ಈ ಥರ ಲಾಕ್ ಮಾಡಿ. ಇದು ತುಂಬ ಸಿಂಪಲ್ ಡಿಸೈನು, ಸಿಂಪಲ್ ಸಾರಿ ಕುಚ್ಚು ಡಿಸೈನು. ಆದರೆ ಕ್ರೌನ್ ಶೇಪಲ್ಲಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ದಾರ ಲಾಕ್ ಮಾಡಿ ಆದಮೇಲೆ ಫಸ್ಟು 3 ಚೈನ್ ಮಾಡಿ ಬಟ್ಟೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಬಟ್ಟೆಗೆ ಲಾಕು, ಮತ್ತೆ 3 ಚೈನು. ಅಳತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ, ಸರಿಯಾಗಿ. ತುಂಬ ಟೈಟ್ ಮಾಡಬೇಡಿ. ಈ ಥರ 3 ಸಾರಿ 3 ಚೈನ್ ಆದಮೇಲೆ ಒಂದು ಬೀಡ್ ತಗೊಳ್ತಾ ಇದ್ದೀನಿ. ಮಿಡ್ಲಿಗೆ ಆರ್ಚ್ ಮಿಡ್ಲಿಗೆ ಹಾಕ್ಕೊಳ್ಳೋಕೆ ರೌಂಡ್ ಬೀಡು. ನೀವು ವಿದೌಟ್ ಬೀಡ್ಸ್ ಬೇಕಾದ್ರೂ ಮಾಡ್ಕೋಬೋದು. ಇದನ್ನು ನಾನಿಲ್ಲಿ ಬೀಡ್ ಹಾಕಿ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿಬಿಟ್ಟು ಈ ಥರ ಬಟ್ಟೆಗೆ ಸೇರಿಸ್ಕೊಳ್ಳಿ. ಕರೆಕ್ಟಾಗಿ ಅಳತೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಬೀಡ್ ಎಲ್ಲಿ ಬರುತ್ತೆ ನೋಡ್ಕೊಂಡು. ದೂರ ಸೇರಿಸಿದ್ರೆ ಟೈಟ್ ಆಗುತ್ತೆ. ಮತ್ತೆ 3 ಚೈನ್ ಹಾಕಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ನೋಡಿ ಈ ಥರ. ಮತ್ತೆ 3 ಚೈನ್ ಹಾಕಿ ಬ್ಯಾಕ್ ಸೈಡಿಗೆ ಬನ್ನಿ, ತಿರುಗಿಸಿ. ಕಂಟಿನ್ಯೂ ಮಾಡ್ಕೊಂಡು ನೀವು ಡಬಲ್ ಆರ್ಚ್ ಕುಚ್ಚು ಬೇಸೆ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ರೌಂಡಲ್ಲಿ ಮಾಡ್ಬೋದು. ನಾನಿಲ್ಲಿ ಒಂದೇ ಸ್ಟೆಪ್ಪಿಗೆ ಮಾಡ್ತಾಯಿದ್ದೀನಿ. ಇದನ್ನು ಬೀಡ್ ಪಕ್ಕದ ಲಾಕ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡಿಂದ. ಈಗ ಬ್ಯಾಕ್ ಸೈಡಿಗೆ ಬಂದಿದ್ದೀನಿ ನಾನು. ಮತ್ತು ಬೀಡ್ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. ಇಲ್ಲಿ ನಾನು 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕಿ ಬೀಡ್ನ ಆ ಕಡೆ ಲಾಕ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಸೈಡಿಂದ ಬೀಡ್ ಸುತ್ತಲೂ ಬರೋಷ್ಟು ಚೈನ್ ಹಾಕ್ಕೊಂಡಿದ್ದೀನಿ, 5 ಚೈನು. ಇದಾದಮೇಲೆ ಮತ್ತೆ 3 ಚೈನು ಅದರ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಆ 3 ಚೈನಲ್ಲಿ ಫಸ್ಟ್ ಸಿಗೋ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಈ ಬೀಡ್ ಬ್ಯಾಕ್ ಸೈಡ್ 5 ಚೈನ್ಸ್ ಇದೆಯಲ್ವ, ಇದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು ಇದರೊಳಗಿನ ದಾರದನ್ನಿ ಫಸ್ಟ್ 2 ಲೂಪ್ ಒಂದು ಮಾಡಿ, ಮತ್ತು 2 ಲೂಪ್ ಒಂದು ಮಾಡಿ. ಕ್ರೋಶೆ ಹುಕ್ಕು ದಾರ ತಗೊಂಡು ಬಂದು ತನ್ನಿ 3 ಲೂಪ್ ಇರುತ್ತೆ. ದಾರ ತಗೊಂಡು ಫಸ್ಟ್ 2 ಒಂದು ಮಾಡಿ, ಮತ್ತು 2 ಒಂದು ಮಾಡಿ. 5 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 10 ಚೈನ್ ಹಾಕಿರೋದಲ್ವ, 5 ಡಬಲ್ ಕ್ರೋಶೆ ಫಸ್ಟ್ ಮಾಡ್ತಾಯಿದ್ದೀನಿ. ಈ ಥರ 5 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ 2 ಚೈನ್ ಹಾಕ್ಕೊಂಡು ಮತ್ತೆ ಅದೇ ದಾರದಲ್ಲಿ, ಅಂದರೆ ಆ 5 ಚೈನ್ಸ್ ಇದೆಯಲ್ಲ ಬೀಡ್ ಬ್ಯಾಕ್ ಸೈಡು, ಅದರಲ್ಲಿ 5 ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ತೀನಿ. ಅಂದರೆ 10 ಡಬಲ್ ಕ್ರೋಶೆ ಮಧ್ಯದಲ್ಲಿ 2 ಚೈನು ಹಾಕ್ಕೊಳ್ತಾ ಇದ್ದೀನಿ. 5 ಡಬಲ್ ಕ್ರೋಶೆ, 2 ಚೈನು, 5 ಡಬಲ್ ಕ್ರೋಶೆ, ಆ ಥರ ಮಾಡ್ತಾಯಿದ್ದೀನಿ. ಇಡೀ ಆರ್ಚ್ ಮಧ್ಯದಲ್ಲಿ ಒಂದು 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ 5 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ. 3 ಚೈನ್ ಇದೆಯಲ್ವಲ್ಲಿ ಲಾಕ್ ಮಾಡಿ, ಲಾಕಲ್ಲಿ ಲಾಕ್ ಮಾಡಿ. ನೋಡಿ ಈ ಥರ ಆರ್ಚ್ ಬರುತ್ತೆ. ಮಧ್ಯದಲ್ಲಿ 2 ಚೈನು ಹಾಕೋಂಥ ಆರ್ಚ್. ಈಗ 4 ಸಾರಿ 3 ಚೈನ್ ಮಾಡ್ಕೋಬೇಕು. 3 ಚೈನು ಬಟ್ಟೆಗೆ ಲಾಕು, ಒಂದು ಸಾರಿ ಆಯಿತು. ಇನ್ನೊಂದು ಸಾರಿ 3 ಚೈನು ಬಟ್ಟೆಗೆ ಲಾಕು, 2 ಸಾರಿ ಆಯಿತು. ಇನ್ನೊಂದು ಸರಿ 3 ಚೈನು ಬಟ್ಟೆಗೆ ಲಾಕು, ಮತ್ತೆ 3 ಚೈನು. ಇದನ್ನು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ, ಅಳತೆ ನೋಡಿಕೊಂಡು. ಮತ್ತೆ 3 ಚೈನು, ಅಂದರೆ 4 ಸಾರಿ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಈ ರೌಂಡ್ ಬೀಡ್ ತಗೊಳ್ತೀನಿ, ಆರ್ಚಿನ ಬೀಡು. ಬೀಡ್ ಲಾಕ್ ಮಾಡಿ ಇಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು, ಆಮೇಲೆ 3 ಚೈನು, ಬಟ್ಟೆಗೆ ಲಾಕು, ಮತ್ತೆ 3 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಇದನ್ನು ಲಾಕಲ್ಲಿ ಬೀಡ್ನ ಲಾಕ್ ಇದೆಯಲ್ವಲ್ಲಿ, ಬೀಡ್ನ ಪಕ್ಕ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನ್ ಹಾಕಿ ನೆಕ್ಸ್ಟ್ ಬೀಡ್ ಲಾಕಲ್ಲಿ
ಲಾಕ್ ಮಾಡ್ಕೊಳ್ಳಿ. ಬೀಡ್ ಸುತ್ತಲೂ ಚೈನು ಮತ್ತು 3 ಚೈನು, ಇದರ ಲಾಕಲ್ಲಿ ಲಾಕು. ಫ್ರಂಟ್ ಸೈಡಿಗೆ ಬನ್ನಿ. ಆ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು 5 ಡಬಲ್ ಕ್ರೋಶೆ ಬೀಡ್ನ ಬ್ಯಾಕ್ ಸೈಡು 5 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆರ್ಚು ಈ ಥರ 4 5. ಈಗ 2 ಚೈನು, 2 ಚೈನ್ ಹಾಕ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ. 5 ಡಬಲ್ ಕ್ರೋಶೆ, 1 2 3 4 5. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ ಮತ್ತು ಲಾಕಲ್ಲಿ ಅಂದರೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಇಲ್ಲಿ ನೀವು. ಇನ್ನು 4 ಸಾರಿ 3 ಚೈನು ಮತ್ತು ಬೀಡ್ನ ಬ್ಯಾಕ್ ಸೈಡಿಂದ ಬನ್ನಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಆರ್ಚ್ ಪೂರ್ತಿ ಮಾಡಿ ತೋರಿಸ್ತೀನಿ ಸ್ವಲ್ಪ ಉದ್ದಕ್ಕೆ. ನೋಡಿ ಈ ಥರ ಆರ್ಚ್ಗಳು ಮಾಡಿದ್ದೀನಿ. ಈ ಥರ ಲಾಸ್ಟಿಗೆ 2 ಸಾರಿ 3 ಚೈನ್, ಯಾವಾಗಲೂ ಮಿಡ್ಲಲ್ಲಿ 4 ಸಾರಿ, ಲಾಸ್ಟಿಗೆ 2 ಸಾರಿ 3 ಚೈನ್ ಮಾಡಿಕೊಂಡು ದಾರ ಕಟ್ ಮಾಡಿದ್ದೀನಿ. ಈಗ ಬೇರೆ ಕಲರ್ ದಾರ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕ್ನ ಒಳಗಡೆ ಲಾಕ್ ಮಾಡ್ಕೊಳ್ಳಿ, ಡಬಲ್ ಲಾಕು. ಆಮೇಲೆ 3 ಚೈನು ಕುಚ್ಚಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 4 ಚೈನ್ ಬೇಕು ಅಂದರೆ 4 ಚೈನ್ ಹಾಕೋಬೋದು ನೀವು ಕುಚ್ಚಿಗೆ, 3 ಚೈನ್ ಹಾಕಬೇಕು ಅಂತ ಏನಿಲ್ಲ. ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಅಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ಈ ಡಬಲ್ ಕ್ರೋಶೆ ಮೇಲೆ ಇದೆಯಲ್ವ, ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನು. ಈ ಥರ ಕ್ರೋಶೆ ಹುಕ್ಕೆ ದಾರ ಸುತ್ಕೊಂಡು ದಾರ ತೊಗೊಂಬನ್ನಿ. 3 ಒಂದೇ ಮಾಡಿ. ಇದು ಹಾಫ್ ಡಬಲ್ ಕ್ರೋಶೆ. ದಾರ ಸುತ್ಕೊಂಡು ಬಂದು ಈ ಡಬಲ್ ಕ್ರೋಶೆ ಮೇಲೆ ಚೈನ್ಗಳಿರುತ್ತಲ್ವ ಅದರಲ್ಲಿ ಹಾಕ್ತಾಯಿದ್ದೀನಿ. ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನು ಹೋಲ್ ಇರುತ್ತಲ್ವ ಚೈನ್ಗಳ ಮೇಲೆ, ಆ ಹೋಲಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 5 ಡಬಲ್ ಕ್ರೋಶೆ ಮೇಲೆ 5 ಹಾಕ್ಕೊಂಡಿದ್ದೀನಿ. ಈಗ ಡಿಸೈನು ಆ 2 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಆರ್ಚಲ್ಲಿ 2 ಚೈನ್ ಗ್ಯಾಪ್ ಇಟ್ಟಿರೋದು. ಈಗ 2 ಚೈನ್ ಮಾಡಿಕೊಂಡೆ ಸಿಂಗಲ್ ಕ್ರೋಶೆ ಆಗಿ, ಮತ್ತು ಅದೇ 2 ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ ಇದೀಗ 2 ಡಬಲ್ ಕ್ರೋಶೆ ಈಕ್ವಲ್ ಆಯಿತು. ಫಸ್ಟ್ 2 ಚೈನು ಮತ್ತೊಂದು ಡಬಲ್ ಕ್ರೋಶೆ. ಈಗ ಒಂದು ಸ್ಮಾಲ್ ಬೀಡ್ ತೊಗೊಂಡು ಕ್ರೋಶೆ ಹುಕ್ಕಿಗೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಕೈಯಲ್ಲಿ. ಅಲ್ಲಿಂದ ತೆಗಿಯಲ್ಲ, ಇದರಿಂದ ದಾರದಿಂದ ಕ್ರೋಶೆ ಹುಕ್ಕು ತೆಗಿಯೋದೇ ಮೇಲಿಂದ ಹಾಕ್ಕೊಳ್ತಾ ಇದ್ದೀನಿ. ಈಗ ದಾರ ತೊಗೊಂಬಂದು ಡಬಲ್ ಕ್ರೋಶೆ ಥರ ಈ ಥರ ತಂದಾಗ 3 ಲೂಪು ದಾರ ತೊಗೊಂಬಂದು ಆ 2 ಲೂಪು ಮತ್ತು ಬೀಡ್ನ ಒಳಗಡೆಯಿಂದ ತರಬೇಕು, ಎಲ್ಲದರ ಒಳಗಡೆ. ಮತ್ತೆ 2 ಲೂಪ್ ಉಳಿಯುತ್ತೆ, ಅದನ್ನು ದಾರ ತಂದು ಒಂದೇ ಮಾಡಬೇಕು. ಮತ್ತು 3 ಚೈನ್ ಮಾಡಿ ಈ ಬೀಡ್ನ ಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತೆ, ಅಲ್ಲಿ ಪೀಕೋ ಮಾಡ್ಕೋಬೇಕು. ಅಲ್ಲಿ ದಾರ ತಗೊಂಬಂದು ಲಾಕ್ ಮಾಡಬೇಕು. ಸ್ವಲ್ಪ ಔಟ್ ಆಫ್ ಕ್ಯಾಮ್ರಾ ಹೋಯಿತು, ನೆಕ್ಸ್ಟ್ ಆರ್ಚ್ ಮಾಡಿ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಆರ್ಚಲ್ಲಿ ಸರಿಯಾಗಿ. ಈಗ ಮತ್ತೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು 2 ಚೈನ್ ಮಾಡಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಕ್ರೌನ್ ಶೇಪ್ ಬರುತ್ತೆ ಅದು. ಇನ್ನೊಂದು ಆರ್ಚ್ ಸರಿಯಾಗಿ ಮಾಡಿ ತೋರಿಸ್ತೀನಿ, ಒಂದು ಸರಿ ನೋಡ್ಕೊಳ್ಳಿ. ಇದು ಸ್ವಲ್ಪ ಸ್ಪೀಡು ಆಯಿತು, ಔಟ್ ಆಫ್ ಕ್ಯಾಮ್ರಾನು ಆಯಿತು, ತೋರಿಸ್ತೀನಿ ನಾನು ನೆಕ್ಸ್ಟ್. ಈಗ ಉಳಿದಿರೋ ಡಬಲ್ ಕ್ರೋಶೆಯಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 5ಕ್ಕೆ 5 ಸ್ಟಾರ್ಟಿಂಗಲ್ಲಿ ನಾವು ಹೆಂಗೆ ಮಾಡಿದ್ದೀವೋ ಹಾಗೆ ಎಂಡಲ್ಲೂ 5 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಆರ್ಚ್ ತೋರಿಸ್ತೀನಿ. ಈ ಥರ 5 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ ಮತ್ತೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕಲ್ಲಿ ಲಾಕ್ ಮಾಡಿ. ಈ ಥರ ನೋಡಿ, ಈ ಥರ ಕ್ರೌನ್ ಶೇಪ್ ಆರ್ಚ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ 3 ಚೈನು ಕುಚ್ಚಿಗೆ ಮಾಡ್ಕೊಳ್ಳಿ. ನಿಮಗೆ ಕುಚ್ಚಿಗೆ 3 ಚೈನ್ ಕಡಿಮೆ ಆಗುತ್ತೆ ಅಂದರೆ 4 ಚೈನ್ ಮಾಡ್ಬೋದು, 3 ಮಾಡಬೇಕು ಅಂತ ಏನು ಕಾನೂನಿಲ್ಲ. ನಾನು ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಎಲ್ಲ 3 ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಆಮೇಲೆ ಈ ಆರ್ಚ್ನ ಮೇಲೆ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಅಲ್ಲಿವರೆಗೂ ನಿಮಗೆ ಗೊತ್ತಾಗಿದೆಯಲ್ವ, ಹಾಫ್ ಡಬಲ್ ಕ್ರೋಶೆ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನು ಹಾಫ್ ಡಬಲ್ ಕ್ರೋಶೆ ಅಂದರೆ 5 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ 2 ಚೈನ್ಗಿಂತ ಮೊದಲೇ, ಅಲ್ಲಿ ಹಾಫ್ ಡಬಲ್ ಕ್ರೋಶೆ ಎಲ್ಲದರ ಮೇಲೂ ಹಾಕ್ಕೊಳ್ಳಿ.
ಥರ ಕ್ರೋಶೆ ಹುಕ್ಕೆ ದಾರ ಸುಂದ್ಕೊಂಡು ದಾರ ತಂದು 3 ಲೂಪನ್ನು ಒಂದೇ ಮಾಡ್ಕೊಳ್ಳಿ. ಇದು 5 ಮಾಡ್ಕೋಬೇಕು. 5 ಡಬಲ್ ಕ್ರೋಶೆ ಮೇಲೆ 5 ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈಗ 2 ಚೈನ್ ಇದೆಯಲ್ವಾ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಆಮೇಲೆ 2 ಚೈನ್ ಮಾಡಿ, ಇದೊಂದು ಡಬಲ್ ಕ್ರೋಶೆ ಈಕ್ವಲ್. ಮತ್ತು ಒಂದು ಡಬಲ್ ಕ್ರೋಶೆ ಮಾಡಿ ಅದೇ 2 ಚೈನಲ್ಲಿ, ಅಂದರೆ 2 ಡಬಲ್ ಕ್ರೋಶೆ ಮಾಡ್ದಂಗೆ ಆಯಿತು. ಈಗ ಕ್ರೋಶೆ ಹುಕ್ಕಿಗೆ ತೆಗಿಯದೆ ಹುಕ್ಕಿಗೆ ಈ ಬೀಡ್ ಸೇರಿಸಿ, ಅಂದರೆ ಲೂಪ್ ಆದಮೇಲೆ ಬೀಡ್ ಆಗತ್ತೆ ಆವಾಗ. ಈಗ ಮತ್ತೆ ದಾರ ಸುತ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಆಮೇಲೆ ಡಬಲ್ ಕ್ರೋಶೆಗೆ ತಂದಂಗೆ ಇದರ ಒಳಗಿಂದ ಆ 2 ಚೈನ್ನ ಒಳಗಿಂದ ದಾರ ತನ್ನಿ. ಈಗ 2 ಲೂಪು, ಒಂದು ಬೀಡು ಮತ್ತೊಂದು ಲೂಪ್ ಇದೆ. ಈಗ ದಾರ ತೊಗೊಂಬಂದು ಆ 2 ಲೂಪು ಮತ್ತು ಬೀಡ್ನ ಒಳಗಡೆಯಿಂದ ತೊಗೊಂಬರ್ಬೇಕು ನೀವು, 3ರ ಒಳಗಡೆನೂ. ಮತ್ತೆ 2 ಲೂಪ್ ಉಳಿಯತ್ತೆ. ಮತ್ತೆ ದಾರ ತಗೊಂಡು ಆ 2 ಲೂಪನ್ನು ಒಂದೇ ಮಾಡಬೇಕು. ಫಸ್ಟಿಗೆ ದಾರ ತಗೊಂಡು 2 ಲೂಪಿನ ಜೊತೆಯಲ್ಲಿ ಬೀಡನ್ನು ಕೂಡ ಕವರ್ ಮಾಡ್ಕೋಬೇಕು ಬೀಡ್ನ ಮೇಲೆ. ಆಮೇಲೆ 3 ಚೈನ್ ಹಾಕ್ಕೊಂಡು, ಈಗ ನೋಡಿ ಬೀಡ್ನ ಬ್ಯಾಕ್ ಸೈಡ್ ಸ್ವಲ್ಪ ಗ್ಯಾಪ್ ಇದೆ ಈ ಬೀಡ್ನ ಹಿಂದೆ, ಅಲ್ಲಿ ಬೀಡ್ನ ಮೇಲೆ ಆ ಗ್ಯಾಪಲ್ಲಿ ನೋಡಿ ಅಲ್ಲಿ 3 ಚೈನ್ ಹಾಕ್ಕೊಂಡು ಬೀಡಿಂದ ಮೇಲೆ ನಾವು ಚೈನ್ ಹಾಕೋದಕ್ಕಿಂತ ಮೊದಲೇ ಆ ಗ್ಯಾಪಲ್ಲಿ ದಾರ ತಗೊಂಬಂದು ಲಾಕ್ ಮಾಡ್ಕೋಬೇಕು. ಪೀಕೋ ಈ ಥರ ದಾರ ತಂದು ಲಾಕ್ ಮಾಡ್ಕೋಬೇಕು. ಈಗ ಕಂಟಿನ್ಯೂ ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶೆ ಆ ಕಡೆ ಮಾಡ್ದಂಗೆ ಈ ಕಡೆ, ಆ ಕಡೆ ಒಂದು ಚೈನ್ ಒಂದು ಡಬಲ್ ಕ್ರೋಶೆ ಅಲ್ವಾ, 2 ಚೈನ್ ಒಂದು ಡಬಲ್ ಕ್ರೋಶೆ ಅಲ್ವಾ. ಈಗ ಒಂದು ಡಬಲ್ ಕ್ರೋಶೆ 2 ಚೈನು, 2 ಚೈನ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿ. ಆಗ ಕ್ರೌನ್ ಶೇಪ್ ಬರುತ್ತೆ ಇದಕ್ಕೆ. ಮತ್ತು ಕಂಟಿನ್ಯೂ ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆ, ಆ ಡಬಲ್ ಕ್ರೋಶೆಗಳಿದೆಯಲ್ವ ಮೊದಲಿನ ಆರ್ಚಿಂದ ಅಲ್ಲೆಲ್ಲ ಕಂಟಿನ್ಯೂ ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆ 4 5 ಡಬಲ್ ಕ್ರೋಶೆಯಲ್ಲಿ 5 ಹಾಫ್ ಡಬಲ್ ಕ್ರೋಶೆ. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಕುಚ್ಚಿನ 3 ಚೈನ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಆರ್ಚ್ ಅದೇ ಥರ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಆ 2 ಚೈನಲ್ಲಿ ಕ್ರೌನ್ ಮಾಡೋದು. ಈಸಿ ಇದೆ ಸ್ನೇಹಿತರೆ, ಸ್ವಲ್ಪ ರಿಪೀಟ್ ಮಾಡ್ಕೊಂಡು ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ತುಂಬ ಸಿಂಪಲ್ ಆದ್ರೂ ತುಂಬ ಚೆನ್ನಾಗಿರುತ್ತೆ. ಕ್ರೌನ್ ಶೇಪ್ ಇರುತ್ತೆ. ಸಿಂಪಲ್ ಸಾರಿಗಳಿಗೆ ಆರಾಮ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಪೂರ್ತಿ ಮಾಡಿದಾಗ. ಸೀರೆಗೆ ನಾನಿದು ಸ್ಯಾಂಪಲಲ್ಲಿ ಮಾಡಿರೋದು, ನೀವು ಸೀರೆಗೆ ಮಾಡಿ ನೋಡಿ. ಸೀರೆ ಕಲರ್ನ ದಾರವನ್ನು ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಗೊತ್ತಾಗತ್ತೆ, ತುಂಬ ಇಷ್ಟಪಡ್ತೀರಾ ನೀವು. ತುಂಬ ಸಿಂಪಲ್ ಆಗಿದೆ, ಆದರೆ ಚೆನ್ನಾಗಿದೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನನಗೆ ತಿಳಿಸಿ ನಿಮಗೆ ಸೀರೆಗೆ ಹಾಕಿದಾಗ ಹೆಂಗೆ ಅನ್ನಿಸ್ತು, ಹೆಂಗೆ ಕಾಣಿಸ್ತು ಅಂತ. ಆಮೇಲೆ ಈ ಡಿಸೈನ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹೊಸ ಡಿಸೈನು, ನ್ಯೂ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.